ಎಲ್ಲರಿಗೂ ನಮಸ್ತೆ. ಡಿಜಿಟಲ್ ಲೋಕ ಚಾನಲ್ಗೆ ಸ್ವಾಗತ. 144 ವರ್ಷಕ್ಕೊಮ್ಮೆ ನಡೆಯುವ ಮಹಾಕುಂಭಮೇಳ. ಜನವರಿ 13ರಿಂದ ಮಹಾಕುಂಭಮೇಳ ಶುರುವಾಗಿದೆ. ಲಕ್ಷಾಂತರ ಹಿಂದೂಗಳು ಈ ಮಹಾಕುಂಭಮೇಳದಲ್ಲಿ ಭಾಗವಹಿಸುತ್ತಾರೆ. ಈ ಬಾರಿ ಕುಂಭಮೇಳ ಉತ್ತರ ಪ್ರದೇಶದ ಪ್ರಯಾಗ್ರಾಜಲ್ಲಿ ನಡೆಯುತ್ತಿದೆ. ಕುಂಭಮೇಳದಲ್ಲಿ ಪ್ರಮುಖ ಆಕರ್ಷಣೆ ಎಂದರೆ ಇಲ್ಲಿ ನಡೆಯುವ ಧಾರ್ಮಿಕ ಆಚರಣೆಗಳು ಹಾಗೂ ಈ ವಿಶೇಷ ಸಂದರ್ಭದಲ್ಲಿ ಭಾಗಿಯಾಗುವ ಸಾಧು ಸಂತರು, ಅಘೋರಿಗಳು. ಧಾರ್ಮಿಕ ಕ್ಷೇತ್ರದಲ್ಲಿ ತುಂಬ ಸಾಧನೆ ಮಾಡಿದವರು, ಧಾರ್ಮಿಕ ಆಧ್ಯಾತ್ಮಿಕವಾಗಿ ತಮ್ಮ ಸಂಪೂರ್ಣವಾಗಿ ತೊಡಗಿಸಿಕೊಂಡವರು ಈ ಮಹಾಕುಂಭಮೇಳದಲ್ಲಿ ಭಾಗವಹಿಸುತ್ತಾರೆ. ಈ ವರ್ಷ ನಡೆಯುತ್ತಿರುವುದು ಮಹಾಕುಂಭಮೇಳ 2025. 2025ನೇ ಸಾಲಿನ ಮಹಾಕುಂಭಮೇಳ ಇನ್ನಷ್ಟು ವಿಶೇಷವಾಗಿದೆ. ಏಕೆಂದರೆ ಈ ಬಾರಿ 144 ವರ್ಷಕ್ಕೊಮ್ಮೆ ನಡೆಯುವ ಮಹಾಕುಂಭಮೇಳವಾಗಿದೆ. ಕುಂಭಮೇಳ ಸ್ನಾನಕ್ಕೆ ತುಂಬಾ ಮಹತ್ವವಿದೆ. ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದರೆ ಎಲ್ಲ ಕಷ್ಟಗಳು ದೂರವಾಗುತ್ತದೆ, ಮೋಕ್ಷ ದೊರೆಯುತ್ತದೆ ಎಂಬುದು ನಂಬಿಕೆ. ಕುಂಭಮೇಳದಲ್ಲಿ ಹೆಚ್ಚಾಗಿ ಗಮನ ಸೆಳೆದವರು ಯಾರೆಂದರೆ ಆಪಲ್ ಸಂಸ್ಥೆಯ ಸ್ಥಾಪಕ ಸ್ಟೀವ್ ಜಾಬ್ಸ್ ರವರ ಪತ್ನಿ ಸೇರಿದಂತೆ ದೇಶ ವಿದೇಶದಿಂದ ಗಣ್ಯರು ಶತಮಾನ ಕುಂಭಮೇಳದಲ್ಲಿ ಭಾಗಿಯಾಗಿದ್ದಾರೆ. ಕುಂಭಮೇಳ ಮಹಾಕುಂಭಮೇಳ ಆಗಿರುವುದರಿಂದ ಸಾಧು ಸಂತರು, ದೇಶ ವಿದೇಶದಿಂದ ಗಣ್ಯಾತಿ ಗಣ್ಯರು ಈ ಕುಂಭಮೇಳಕ್ಕೆ ಆಗಮಿಸಿದ್ದಾರೆ. ನಮ್ಮ ಕರ್ನಾಟಕದ ಇನ್ಫೋಸಿಸ್ ನಾರಾಯಣಮೂರ್ತಿರವರ ಧರ್ಮಪತ್ನಿಯಾದ ಸುಧಾಮೂರ್ತಿ ಮೇಡಮ್ ಸಹ ಈ ಕುಂಭಮೇಳ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. 144 ವರ್ಷಕ್ಕೊಮ್ಮೆ ನಡೆಯುವ ಈ ಮಹಾಕುಂಭಮೇಳದಲ್ಲಿ ಸಾಧು ಸಂತರು, ಅಘೋರಿಗಳು ಮಹಾಕುಂಭಮೇಳದಲ್ಲಿ ಸಮಾಗಮನವಾಗಿದ್ದಾರೆ. ಪ್ರಯಾಗ್ರಾಜ್ ದೇವಭೂಮಿಯಾಗಿದೆ. ಶಿವರಾತ್ರಿಯವರೆಗೂ ನಡೆಯುವ ಈ ಕುಂಭದಲ್ಲಿ ಸಮುದ್ರ ಮಂಥನವಾಗುವಾಗ ಕುಂಭವು ಬರುತ್ತದೆ. ಆ ಕುಂಭದಲ್ಲಿ ಅಮೃತವೂ ಇರುತ್ತದೆ. ಅದನ್ನು 4 ಕಡೆಯಲ್ಲಿ ಕುಂಭಮೇಳ ನಡೆಯುತ್ತದೆ. ಪೌರಾಣಿಕ ಕಥೆಯ ಪ್ರಕಾರ ಇಂದ್ರನ ಮಗ ಎಲ್ಲರನ್ನ ಕಣ್ತಪ್ಪಿಸಿ ಅಮೃತವನ್ನು ತೆಗೆದುಕೊಂಡು ಹೋಗುವಾಗ 4 ಕಡೆ ಅಮೃತ ತುಂಬಿದ ಕುಂಭವನ್ನು ಇಡುತ್ತಾನೆ. ಆ ಸ್ಥಳಗಳೆಂದರೆ ಪ್ರಯಾಗ್ರಾಜ್, ಹರಿದ್ವಾರ, ನಾಸಿಕ್, ಉಜ್ಜಯಿನಿ. ಪ್ರಯಾಗ್ರಾಜಲ್ಲಿ ಗಂಗಾ, ಯಮುನಾ, ಸರಸ್ವತಿ ನದಿಗಳ ಸಂಗಮವಾಗುವ ಸ್ಥಳ. ಇಲ್ಲಿ 3 ನದಿಗಳ ಸಂಗಮವಾಗುತ್ತದೆ. ಆದ್ದರಿಂದ ಕುಂಭಮೇಳವು 144 ವರ್ಷಕ್ಕೊಮ್ಮೆ ನಡೆಯುವ ಮಹಾಕುಂಭಮೇಳವಾಗಿದೆ. ಇದರಲ್ಲಿ ಮುಖ್ಯವಾಗಿ ಸಾಧು ಸಂತರು, ಅಘೋರಿಗಳು ಮಹಾಕುಂಭಮೇಳದಲ್ಲಿ ಭಾಗಿಯಾಗುತ್ತಿದ್ದಾರೆ. ಈ ಕುಂಭಮೇಳದಲ್ಲಿ ಗಣ್ಯಾತಿ ಗಣ್ಯರು ದೇಶ ವಿದೇಶದಿಂದ ಭಾಗಿಯಾಗುತ್ತಿದ್ದಾರೆ. ಶಿವರಾತ್ರಿವರೆಗೆ ನಡೆಯಲಿರುವ ಈ ಮಹಾಕುಂಭಮೇಳದಲ್ಲಿ ಸಾಧು ಸಂತರು ಪಾಲ್ಗೊಳ್ಳುತ್ತಿರುವುದು ಮಹಾವಿಶೇಷ.